ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತು ನೀನ್ ಕಣ್ಣೀರಲ್ಲಿ ಕೈ ತೊಳಿತಾ ಇದೀಯ ಅಂದ್ರೆ ಅಲ್ಗೆ ನನ್ನ ಲೆಕ್ಕ ಎಲ್ಲ ಚುಪ್ತಾಗ್ತಾ ಇದೆ ಅಂತ ಅರ್ಥ. ಈಗ ನಿಮ್ಮಪ್ಪನ ಜುಟ್ಟು ನನ್ನ ಕೈಲಿದೆ. ಇದನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದೀನಿ ಗೊತ್ತಾ ನಿನಗೆ? ನಮ್ಮಪ್ಪನ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಅಂಗಲಾಚಿ ಬೇಡ್ಕೊಂಡ್ರು ಅವನು ತನ್ನ ಹಠನೇ ಸಾಧಿಸ್ತಾ ಇದ್ದಾನೆ. ಅವನಿಗೆ ಒಂದ್ ಲೈಫ್ ಅಂತ ಮಾಡ್ಕೊಟ್ಟವ್ರೆ ನಾವು. ಆದ್ರೆ ಉಂಡು ಮನೆಗೆ ದ್ರೋಹ ಬಗಿತಾ ಇದ್ದಾನ ಅವನು. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವನ್ ಬಾಯಿ ಬಿಡ್ತಾ ಇಲ್ಲ. ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಪರ್ಮನೆಂಟ್ ಆಗಿ ನನ್ನ ಬಾಯಿ ನಮ್ಮಪ್ಪನ ಬಾಯಿ ಮುಚ್ಚಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಈ ವಿಚಾರದಲ್ಲಿ ನಾನು ಒಬ್ಳು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ? ಇವನಿಂದ ಈ ವಿಚಾರನ ಹೇಗ್ ತಿಳ್ಕೋಬೇಕು ಅಂತಾನೆ ತೋಚ್ತಾ ಇಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಕೆಲವರು ಹೇಳಿದ್ದನ್ನ ಕೇಳಿ ತಿದ್ಕೋತಾರೆ, ಇನ್ನು ಕೆಲವರು ಕೆಲವೊಂದನ್ನ ನೋಡಿ ತಿದ್ಕೋತಾರೆ. ಈ ರಾಕೇಶ್ ಅಂತ ಮೃಗಗಳು ಒದೆ ಬಿದ್ರೇನೆ ತಿದ್ಕೊಳ್ಳೋದು. ಈಗೆಲ್ಲಿದ್ದಾನವನು? ಕರ್ಣ ಬೇಡ. ನೋಡು ಸುಬ್ಬಿ, ಕಷ್ಟದಲ್ಲಿದ್ದ ಶತ್ರುಗಳೇ ಕೈ ಮುಗಿದ್ರೆ ಕೈ ಚಾಚಿ ಸಹಾಯ ಮಾಡಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಅಂಥದ್ರಲ್ಲಿ ಇವಳು ಇಷ್ಟು ದಿವಸ ನಮ್ಮ ಮನೆಯಲ್ಲೇ ಇದ್ದಾಳೆ. ನಮ್ಮ ಮನೆ ಮಗಳಿದ್ದ ಹಾಗೆ.